ನಮಸ್ಕಾರ. ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದ ಆ ಒಂದು ಆಘಾತಕಾರಿ ಮಧ್ಯರಾತ್ರಿಯ ಹತ್ಯೆ, ಅದರ ಬಗ್ಗೆ ಇವತ್ತಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಆಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಕೇವಲ ಫೊರೆನ್ಸಿಕ್ ರಿಪೋರ್ಟ್ ಅಷ್ಟೇ ಅಲ್ಲ, ರಾಜ್ಯದ ರಾಜಕೀಯ ಇತಿಹಾಸದ ಹಿನ್ನೆಲೆಯಲ್ಲಿ ಈ ಘಟನೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ಏನೆಲ್ಲಾ ನೋಡಲಿದ್ದೇವೆ ಅನ್ನೋದರ ಒಂದು ಸಣ್ಣ ಮುನ್ನೋಟ ಇಲ್ಲಿದೆ. ಹೆದ್ದಾರಿ ದಾಳಿಯಿಂದ ಶುರು ಮಾಡಿ ಈ ಹತ್ಯೆಯ ವೃತ್ತಿಪರತೆ, ರಾಜಕೀಯ ಪರಿಣಾಮಗಳು, ಹಿಂದಿನ ದುರಂತಗಳು ಹಾಗೂ ಬಂಗಾಳದ ಹಿಂಸಾಚಾರದ ಚಕ್ರದವರೆಗೆ ಪ್ರತಿಯೊಂದನ್ನು ಕವರ್ ಮಾಡಲಿದ್ದೇವೆ. ಮೊದಲನೇ ಭಾಗ, ಹೆದ್ದಾರಿ ದಾಳಿ. ಆ ಮಧ್ಯರಾತ್ರಿ ನಿಜಕ್ಕೂ ಏನಾಯಿತು? ಒಮ್ಮೆ ಊಹಿಸ್ಕೊಳ್ಳಿ, ರಾತ್ರಿ ಸುಮಾರು 10 ಗಂಟೆ ಸಮಯ. ಒಂದು ಸ್ಕಾರ್ಪಿಯೋ ವಾಹನವನ್ನ 4 ಬೈಕುಗಳು ಮತ್ತು ಒಂದು ಕಾರು ಚೇಸ್ ಮಾಡ್ತಾ ಇವೆ. ಇದ್ದಕ್ಕಿದ್ದಂತೆ ನಿಸ್ಸಾನ್ ಮೈಕ್ರಾ ಕಾರಂದು ಅಡ್ಡ ಬಂದು ದಾರಿಯನ್ನೇ ಬ್ಲಾಕ್ ಮಾಡುತ್ತೆ. ಆ ಸ್ಕಾರ್ಪಿಯೋ ನಿಂತ ಮರುಕ್ಷಣವೇ ಎಡಭಾಗದ ಕಿಟಕಿಯಿಂದ ಪಾಯಿಂಟ್ ಬ್ಲ್ಯಾಂಕ್ ರೇಂಜ್ನಲ್ಲಿ ಸತತವಾಗಿ ಗುಂಡುಗಳನ್ನು ಹಾರಿಸಲಾಗುತ್ತೆ. ಇದು ಎಷ್ಟೊಂದು ಪಕ್ಕಾ ಪ್ಲ್ಯಾಂಡ್ ಆಗಿತ್ತು ಅನ್ನೋದು ಈ ಟೈಮ್ಲೈನ್ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ. ಅಂದಾಗೆ ಈ ದಾಳಿಯಲ್ಲಿ 6ರಿಂದ 10 ರೌಂಡ್ ಫೈರ್ ಆಗಿದೆ. ಹಾಗಾದರೆ ಈ ದಾಳಿಗೆ ಬಲಿಯಾದವರು ಯಾರು? ಅವರೇ ಚಂದ್ರನಾಥ್ ರಥ್. ಇವರ ಮೇಲೆ ಯಾಕೆ ಅಟ್ಯಾಕ್ ಆಯಿತು ಅಂತ ನಮಗೆಲ್ಲ ಒಂದು ಪ್ರಶ್ನೆ ಕಾಡಬಹುದು. ಇವರು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ, ಬದಲಾಗಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಅವರ ಅತ್ಯಂತ ಆಪ್ತ ಹಾಗೂ ಪ್ರಮುಖ ಸ್ಟ್ರಾಟಜಿಸ್ಟ್ ಆಗಿದ್ರು. ಅಂದ್ರೆ ರಣನೀತಿ ರೂಪಿಸ್ತಿದ್ದವರು. ಕುತೂಹಲದ ಸಂಗತಿ ಅಂದ್ರೆ ಇವರು ಮೊದಲು ಟಿಎಂಸಿಯಲ್ಲಿದ್ರು, ಆಮೇಲೆ ಬಿಜೆಪಿಗೆ ಸೇರಿದ್ರು. ಎರಡನೇ ಭಾಗ, ಇದೊಂದು ಸಂಪೂರ್ಣ ವೃತ್ತಿಪರ ಹತ್ಯೆ. ಈ ಹೈಟೆಕ್ ಆಯುಧದ ಬಗ್ಗೆ ತಿಳಿಯೋಣ. ಇಲ್ಲಿ ಬಳಸಲಾದ ಆಯುಧ ಯಾವುದೋ ಸಾಮಾನ್ಯ ಗನ್ ಖಂಡಿತ ಅಲ್ಲ. ಇದು ಆಸ್ಟ್ರಿಯಾದಲ್ಲೇ ತಯಾರಾಗುವ ಪ್ರಖ್ಯಾತ ಗ್ಲಾಕ್ ಪಿಸ್ಟೋಲ್. ಪ್ರಪಂಚದ 70ಕ್ಕೂ ಹೆಚ್ಚು ದೇಶಗಳ ಮಿಲಿಟರಿ ಮತ್ತು ಪೊಲೀಸ್ ಪಡೆಗಳು ಬಳಸುವಂತಹ ಹಗುರವಾದ ಆದರೆ ಅಷ್ಟೇ ಕರಾರುವಕ್ಕಾದ ಆಯುಧ ಇದು. ಬರೋಬ್ಬರಿ 50 ಮೀಟರ್ ದೂರದಿಂದಲೂ ನಿಖರವಾಗಿ ಗುರಿ ಇಡಬಲ್ಲದು. ಒಮ್ಮೆ ಟ್ರಿಗ್ಗರ್ ಒತ್ತಿದ್ರೆ 6ರಿಂದ 36 ರೌಂಡ್ಗಳವರೆಗೆ ಗುಂಡು ಹಾರಿಸುವ ಸಾಮರ್ಥ್ಯ ಇದಕ್ಕಿದೆ ಅಂದ್ರೆ ದಾಳಿಕೋರರು ಎಷ್ಟು ಪ್ರೊಫೆಷನಲ್ ಆಗಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಈ ಒಂದು ಮಾಹಿತಿ ನೋಡಿದ್ರೆ ಈ ಹತ್ಯೆಯ ಹಿಂದಿರುವ ಬೃಹತ್ ಸಂಪನ್ಮೂಲಗಳ ನೆಟ್ವರ್ಕ್ ನಮಗೆ ಸ್ಪಷ್ಟವಾಗುತ್ತೆ. ಭಾರತದಲ್ಲಿ ಸಾಮಾನ್ಯ ನಾಗರಿಕರಿಗೆ ಈ ಗ್ಲಾಕ್ ಪಿಸ್ಟೂಲ್ ಸಂಪೂರ್ಣ ಬ್ಯಾನ್ ಆಗಿದೆ. ಇದರ ಅಂದಾಜು ಬೆಲೆ 8 ಲಕ್ಷ ರೂಪಾಯಿ ಇರ್ಬೋದು. ಆದರೆ ಕಪ್ಪು ಮಾರುಕಟ್ಟೆಯ ರಿಯಾಲಿಟಿ ಬೇರೆನೇ ಇದೆ. ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದ ಮೂಲಕ ಕಳ್ಳಸಾಗಣೆಯಾಗಿ ಬರುವ ಈ ಆಯುಧಕ್ಕೆ ಬರೋಬ್ಬರಿ 15ರಿಂದ 20 ಲಕ್ಷ ರೂಪಾಯಿ ಬೆಲೆ ಕಟ್ಟಲಾಗ್ತಾ ಇದೆ. ಇದೊಂದು ಪಕ್ಕಾ ಸುಪಾರಿ ಕಿಲ್ಲರ್ಸ್ ಕೆಲಸ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಸರಿ, ತನಿಖೆ ಯಾವ ಹಂತದಲ್ಲಿದೆ? ಈ ನಿಗೂಢ ಜಾಲವನ್ನ ಭೇದಿಸಲು ಅಧಿಕಾರಿಗಳು ಈಗ ಫೊರೆನ್ಸಿಕ್ ಬೆನ್ನತ್ತಿದ್ದಾರೆ. ಘಟನಾ ಸ್ಥಳದಿಂದ ಕೇವಲ 20 ಮೀಟರ್ ದೂರದಲ್ಲಿ ಒಂದು ಕಾರ್ಟ್ರಿಜ್ ಸಿಕ್ಕಿದೆ. ಅಷ್ಟೇ ಅಲ್ಲ, ದಾಳಿಕೋರರು ಬಳಸಿದ ವಾಹನದ ನಂಬರ್ ಪ್ಲೇಟನ್ನು ಕೂಡ ಟ್ಯಾಂಪರ್ ಮಾಡಲಾಗಿದೆ. ಈಗ ಈ ಪ್ರಕರಣವನ್ನ ಸಿಐಡಿ ಮತ್ತು ಸಿಎಫ್ಎಸ್ಎಲ್ ಫೊರೆನ್ಸಿಕ್ ತಂಡಗಳಿಗೆ ವಹಿಸಲಾಗಿದೆ. ಬಂಗಾಳ ಪೊಲೀಸರು ಒಂದು ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ರಚನೆ ಮಾಡಿದ್ದು ವಿಚಾರಣೆಗಾಗಿ 3ರನ್ನ ವಶಕ್ಕೆ ಪಡೆದಿದ್ದಾರೆ. ಮೂರನೇ ಭಾಗ, ರಾಜಕೀಯ ಪರಿಣಾಮಗಳು. ಈ ಘಟನೆ ಹೇಗೆ ಸಂಚಲನ ಸೃಷ್ಟಿಸಿದೆ ಅಂತ ನೋಡೋಣ. ಈ ಹತ್ಯೆಯ ಬೆನ್ನಲ್ಲೇ ನಿರೀಕ್ಷೆಯಂತೆಯೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಭುಗಿಲೆದ್ದಿವೆ. ಇಲ್ಲಿ ನಾವು 2 ಪಕ್ಷಗಳ ನಿಲುವುಗಳನ್ನು ತಟಸ್ಥವಾಗಿ ನೋಡೋಣ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿಯವರು ಇದೊಂದು ಟಿಎಂಸಿ ಪಿತೂರಿ ಅಂತ ನೇರವಾಗಿ ಆರೋಪಿಸಿದ್ದಾರೆ. ಅಸಲಿ ಟಾರ್ಗೆಟ್ ತಾವೇ ಆಗಿದ್ವು ಅಂತ ಹೇಳಿ ಕಠಿಣವಾದ ಯೋಗಿ ಸ್ಟೈಲ್ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಟಿಎಂಸಿ ಸಂಸದ ಸೌಗತ್ ರಾಯ್ ಅವರು ಈ ಹತ್ಯೆಯನ್ನ ಕಟುವಾಗಿ ಖಂಡಿಸಿದ್ದಾರೆ. ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮದ ಭರವಸೆ ನೀಡಿದ್ದಲ್ಲದೆ ಸಿಬಿಐ ತನಿಖೆಗೂ ಆಗ್ರಹಿಸಿದ್ದಾರೆ. ರಾಜಕೀಯ ನಾಯಕರು ಏನೇ ಹೇಳಿದ್ರು ಹಿಂಸಾಚಾರದ ಅಸಲಿ ಬೆಲೆ ತರಬೇಕಾದದ್ದು ಸಾಮಾನ್ಯ ಕುಟುಂಬಗಳು. ಚಂದ್ರನಾಥ್ ರಥ್ ಅವರ ತಾಯಿಯ ಈ ಮಾತುಗಳು ನಿಜಕ್ಕೂ ಕರುಳು ಹಿಂಡುವಂತಿವೆ. ನಾನೊಬ್ಬ ತಾಯಿ, ಯಾರದ್ದೂ ಸಾವನ್ನು ನಾನು ಕೇಳಲಾರೆ. ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆಯಾಗಲಿ ಎಂದು ನಾನು ಹೊಸ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಅಂತ ಅವರು ಕಣ್ಣೀರು ಹಾಕಿದ್ದಾರೆ. ಈ ಒಂದು ವಾಕ್ಯ ರಾಜಕೀಯ ವೈಷಮ್ಯದ ಹಿಂದಿರುವ ಮಾನವೀಯ ನಷ್ಟವನ್ನ ನಮ್ಮ ಕಣ್ಣು ಮುಂದೆ ತಂದಿಡ್ತದೆ. ಈ ಘಟನೆಯ ಆಕ್ರೋಶ ಕೇವಲ ಆ ಹೆದ್ದಾರಿಗೆ ಮಾತ್ರ ಸೀಮಿತವಾಗಿಲ್ಲ. ಡೈಮಂಡ್ ಹಾರ್ಬರ್ ಮತ್ತು ಪಶ್ಚಿಮ ಮಿಡ್ನಾಪುರದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗಿದೆ. ಟೈರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ. ಕೋಲ್ಕತ್ತಾದ ಬಿಜೆಪಿ ಕಚೇರಿಯಲ್ಲಿ ಬೆಂಕಿ ಕಾಣಿಸಿಕೊಂಡ ಘಟನೆ ವರದಿಯಾಗಿದೆ. ಅತ್ತ ಜಮ್ಮುವಿನಲ್ಲೂ ಡೋಗ್ರಾ ಫ್ರಂಟ್ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಯ ರಾಜೀನಾಮೆಗೆ ಆಗ್ರಹಿಸಿದೆ. ಇದು ಇಡೀ ರಾಜ್ಯದಾದ್ಯಂತ ಎಷ್ಟು ದೊಡ್ಡ ಮಟ್ಟದ ಉದ್ವಿಗ್ನತೆ ಸೃಷ್ಟಿಸಿದೆ ಅನ್ನೋದನ್ನು ನಾವು ಗಮನಿಸಬಹುದು. 4ನೇ ಭಾಗ, ದುರಂತಗಳ ಇತಿಹಾಸ. ಇದು ಕೇವಲ ಒಂದೇ ಘಟನೆಯಲ್ಲ, ಇದರ ಹಿಂದೊಂದು ದೊಡ್ಡ ಇತಿಹಾಸವೇ ಇದೆ. ಒಮ್ಮೆ ಈ 13 ವರ್ಷಗಳ ಇತಿಹಾಸದ ಟೈಮ್ಲೈನ್ ಗಮನಿಸಿ ನಿಜಕ್ಕೂ ಆಘಾತವಾಗುತ್ತೆ. 2013ರಲ್ಲಿ ಚುನಾವಣಾ ಮ್ಯಾನೇಜರ್ ಆಗಿದ್ದ ಪ್ರದೀಪ್ ಝಾ ಕೋಲ್ಕತ್ತಾದ ಫುಟ್ಪಾತ್ ಮೇಲೆ ಶವವಾಗಿ ಪತ್ತೆಯಾಗ್ತಾರೆ.
2018ರಲ್ಲಿ ಬಾಡಿಗಾರ್ಡ್ ಶುಭಬ್ರತ ಚಕ್ರವರ್ತಿ ಗುಂಡೇಟಿನಿಂದ ಸಾವನ್ನಪ್ಪಡ್ತಾರೆ. 2021ರಲ್ಲಿ ಕೌಂಟಿಂಗ್ ಏಜೆಂಟ್ ಪುಲಕ್ ಲಹರಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಡ್ತಾರೆ. ಮತ್ತು 2026ರಲ್ಲಿ ಚಂದ್ರನಾಥ್ ರಥ್ ಅವರ ಹತ್ಯೆ. ಸುವೇಂದು ಅಧಿಕಾರಿಯವರ ಇಬ್ರೂ ಮೂವರಲ್ಲ, ಬರೋಬ್ಬರಿ 4 ಆಪ್ತರು ಹೀಗೆ ನಿರಂತರವಾಗಿ ಸಾವನ್ನಪ್ಪತ್ತಿದ್ದಾರೆ ಅಂದ್ರೆ ಈ ಪ್ಯಾಟರ್ನ್ ಎಷ್ಟೊಂದು ಭಯಾನಕವಾಗಿದೆ ಅಲ್ವಾ? 5ನೇ ಮತ್ತು ಕೊನೆಯ ಭಾಗ, ಬಂಗಾಳದ ಹಿಂಸಾಚಾರದ ಚಕ್ರ. ಈ ಘಟನೆಯನ್ನ ಈಗ ಬೃಹತ್ ಚಿತ್ರಣದಲ್ಲಿ ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಹಿಂಸಾಚಾರ ಅನ್ನೋದು ಎಷ್ಟು ಭೀಕರವಾಗಿದೆ ಅನ್ನೋದನ್ನ ಈ ಅಂಕಿಅಂಶಗಳು ಸ್ಪಷ್ಟಪಡಿಸ್ತವೆ. 2019ರ ಲೋಕಸಭಾ ಚುನಾವಣೆಗಳ ಸಮಯದಲ್ಲಿ 15 ಸಾವುಗಳು ಸಂಭವಿಸಿದ್ವು. ಆದರೆ ಕೇವಲ 2 ವರ್ಷಗಳ ನಂತರ, ಅಂದ್ರೆ 2021ರ ವಿಧಾನಸಭಾ ಚುನಾವಣೆಗಳ ಹೊತ್ತಿಗೆ ಈ ಸಾವಿನ ಸಂಖ್ಯೆ ಬರೋಬ್ಬರಿ 58ಕ್ಕೆ ಏರಿಕೆಯಾಗಿದೆ. ಇದು ಕೇವಲ ಅಂಕಿಅಂಶಗಳಲ್ಲ, ರಾಜಕೀಯ ವೈರತ್ವ ಹೇಗೆ ವ್ಯವಸ್ಥಿತವಾಗಿ ಜೀವಗಳನ್ನ ಬಲಿಪಡೆಯುತ್ತಿದೆ ಅನ್ನೋದರ ಜ್ವಲಂತ ಸಾಕ್ಷಿ. ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಬೇರೆ ಮೂಲೆಗಳಲ್ಲಿ ನಡೆಯುತ್ತಿರುವ ಅಶಾಂತಿಯನ್ನ ಈ ಲಿಸ್ಟ್ ತೋರಿಸ್ತದೆ. ಹೌರಾದ ಶಿವ್ಪುರದಲ್ಲಿ ಬಾಂಬ್ ಮತ್ತು ಗುಂಡಿನ ದಾಳಿಗೆ 12ರಿಂದ 15 ಜನ ಗಾಯಗೊಂಡಿದ್ದಾರೆ. ಪಾನಿಹಾಟಿಯಲ್ಲಿ ನಡೆದ ಘರ್ಷಣೆಯಲ್ಲಿ 5 ಕಾರ್ಯಕರ್ತರಿಗೆ ಗಾಯಗಳಾಗಿವೆ. ಬಸೀರ್ಹತ್ನಲ್ಲಿ ಶೂಟಿಂಗ್ ನಡೆದಿದೆ. 2021ರ ಚುನಾವಣೆಗಳ ನಂತರ ಬರೋಬ್ಬರಿ 300ಕ್ಕೂ ಹೆಚ್ಚು ಹಿಂಸಾತ್ಮಕ ಘಟನೆಗಳು ವರದಿಯಾಗಿವೆ. ಮುರ್ಷಿದಾಬಾದ್ ಪ್ರಕರಣದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಕೋರಿ ಅರ್ಜಿ ಕೂಡ ಸಲ್ಲಿಕೆಯಾಗಿದೆ. ಅಂದ್ರೆ ಆ ಹೆದ್ದಾರಿಯ ಹತ್ಯೆ ಕೇವಲ ಒಂದು ಸಣ್ಣ ತುಣುಕಷ್ಟೇ, ಇಡೀ ರಾಜ್ಯದ ಚಿತ್ರಣ ಇನ್ನೂ ಭೀಕರವಾಗಿದೆ. ಕೊನೆಯದಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಕಾಡ್ತಿರುವ ಆ ದೊಡ್ಡ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ರಾಜಕೀಯ ಹಿಂಸಾಚಾರದ ಈ ಭೀಕರ ಚಕ್ರ ಎಂದಾದರೂ ಕೊನೆಯಾಗುತ್ತಾ? ಅಥವಾ ಇದು ರಾಜ್ಯದ ಚುನಾವಣಾ ವ್ಯವಸ್ಥೆಯ ಒಂದು ಅನಿವಾರ್ಯ ವಾಸ್ತವವಾಗಿ ಹೀಗೆಯೇ ಮುಂದುವರಿಯುತ್ತಾ? ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ವೈರತ್ವದ ಬೆಲೆ ಇಷ್ಟೊಂದು ದುಬಾರಿಯಾಗಬೇಕೇ ಅನ್ನೋ ಗಂಭೀರ ಆಲೋಚನೆಯೊಂದಿಗೆ ಇವತ್ತಿಗೆ ವಿರಾಮ ಹೇಳೋಣ.